ಪ್ರೀತಿ ಪ್ರೇಮ ಅಂತ ಕೆಲ ಪುಂಡ್ರು ಯುವತಿಯರಿಗೆ ಹುಡುಗಿಯರಿಗೆ ಏನಾದ್ರು ಕಿರುಕುಳ ಕೊಟ್ಟರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸರು ಕೂಡ ಅಂಥವ್ರಿಗೆ ತಕ್ಕ ಶಾಸ್ತಿ ಮಾಡಬೇಕು. ಇಲ್ಲೊಂದು ಕೇಸ್ನಲ್ಲಿ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಒಬ್ಬ ಯುವತಿಯ ಜೀವನೇ ಹೊರಟೋಗಿದೆ. 6 ತಿಂಗಳ ಹಿಂದೆ ಇಂಥವ್ರು ನನಗೆ ಕಿರುಕುಳ ಕೊಡ್ತಾ ಇದ್ದೇನೆ ಅಂತ ಕಂಪ್ಲೇಂಟ್ ಕೊಟ್ಟರು, ಪೊಲೀಸರು ಏನೂ ಕ್ರಮ ತಗೊಳ್ಳಿಲ್ಲ. ಅವನು 6 ತಿಂಗಳಿಂದ ಸ್ಕೆಚ್ ಹಾಕಿ ಇವತ್ತು ಆ ಹುಡುಗಿಯನ್ನು ಬಲಿ ಪಡ್ಕೊಂಡಿದ್ದಾನೆ, ಅಂದರೆ ಕೊಂದಿದ್ದಾನೆ. ಇದು ಪೊಲೀಸರ ನಿರ್ಲಕ್ಷ್ಯ. ಅವನನ್ನು ಗಲ್ಲಿಗೇರಿಸಬೇಕು ಅಂತ ಪಾಪ ಪೋಷಕರು ಯುವತಿಯನ್ನು ಕಳ್ಕೊಂಡು ಅಂಗಲಾಚ್ತಾ ಇದ್ದಾರೆ. ನೋಡಿ. ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಕತ್ತು ಕೊಯ್ದು ಹತ್ಯೆ. ತನಿಖೆಯಲ್ಲಿ ಪಾಗಲ್ ಪ್ರೇಮಿ ಸ್ಫೋಟಕ ಸತ್ಯ ಬಯಲು. 6 ತಿಂಗಳ ಹಿಂದೆಯೇ ನಡೆದಿದ್ದ ಮರ್ಡರ್ಗೆ ಸ್ಕೆಚ್. ಹಾಡಹಗಲೇ ನಿನ್ನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬರ್ಬರ ಕೊಲೆಯಾಗಿದೆ. ಕಾಲೇಜನ್ನು ಮುಗಿಸ್ಕೊಂಡು ಮನೆಗೆ ವಾಪಸ್ ಆಗ್ತಿದ್ದ ವಿದ್ಯಾರ್ಥಿನಿಯನ್ನ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆಗೈಯಲಾಗಿದೆ. ಎಕ್ಸಾಮ್ ಬರೆದು ಮನೆ ಸೇರಬೇಕಿದ್ದ ವಿದ್ಯಾರ್ಥಿನಿ ಮಸಣದ ಪಾಲಾಗಿದ್ದಾಳೆ. ಬೆಂಗಳೂರಿನ ಮಲ್ಲೇಶ್ವರಂ ಮಂತ್ರಿ ಮಾಲ್ ಹಿಂಭಾಗ ರೈಲ್ವೆ ಟ್ರ್ಯಾಕ್ ಬಳಿ ನಡೆದಿದೆ ಘಟನೆ. ಬಿ ಫಾರ್ಮ್ ಓದ್ತಿದ್ದಂತಹ ಯಾಮಿನಿ ಪ್ರಿಯಾ ಕೊಲೆಯಾದಂತಹ ವಿದ್ಯಾರ್ಥಿನಿ. ಯಾಮಿನಿ ಪ್ರಿಯಾ ಲವ್ ಮಾಡೋದಕ್ಕೆ ಒಪ್ಪದೇ ಇದ್ದಿದ್ದಕ್ಕೆ ಪಾಗಲ ಪ್ರೇಮಿ ವಿಘ್ನೇಶ ಯಾಮಿನಿ ಕಣ್ಣಿಗೆ ಖಾರದ ಪುಡಿ ಎರಚಿ ಚಾಕುವಿನಿಂದ ಕುತ್ತಿಗೆ ಮತ್ತು ಮುಖ ಕಿರಿದು ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. 6 ತಿಂಗಳ ಹಿಂದೆಯೇ ಠಾಣೆ ಮೆಟ್ಟಿಲು ಹತ್ತಿದ್ದ ಯಾಮಿನಿ, ಮಿಷನ್ ಯಾಮಿನಿ ಅಂತ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದ ಪಾಗಲ್. ಮರ್ಡರ್ ಬಳಿಕ ತಮಿಳುನಾಡಿನ ಕಡೆಗೆ ಆರೋಪಿ ಎಸ್ಕೇಪ್. ಹೌದು, 6 ತಿಂಗಳ ಹಿಂದೆ ಪಾಗಲ್ ಪ್ರೇಮಿಯ ಕಾಟಕ್ಕೆ ಬೇಸತ್ತಿದ್ದ ಪ್ರಿಯಾ ಕುಟುಂಬಸ್ಥರು ಶ್ರೀರಾಂಪುರ ಪೊಲೀಸ್ ಠಾಣೆಗೆ ಹೋಗಿ ವಿಘ್ನೇಶನ ವಿರುದ್ಧ ದೂರು ಕೊಟ್ಟಿರ್ತಾರೆ. ದೂರು ಪಡೆದ ಪೊಲೀಸರು ಆತನಿಂದ ಮುಚ್ಚಳಿಕೆ ಬರೆಸಿಕೊಂಡು ಬಿಟ್ಟು ಕಳುಹಿಸಿದ್ರಂತೆ. ಪೊಲೀಸರ ವಾರ್ನಿಂಗ್ ನಂತರ ಯಾಮಿನಿಗೆ ಇನ್ನಿಲ್ಲದ ಕಾಟವನ್ನು ಮತ್ತೆ ಕೊಡೋದಕ್ಕೆ ಶುರು ಮಾಡಿಕೊಂಡಿದ್ದಂತೆ. 6 ತಿಂಗಳ ಹಿಂದೆ ಮಿಷನ್ ಯಾಮಿನಿ ಪ್ರಿಯಾ ಅಂಥೇಳಿ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡಿದ್ದ ವಿಘ್ನೇಶ್, ಯಾಮಿನಿ ಕಾಲೇಜಿನಿಂದ ಮನೆಗೆ ಬರೋವರೆಗೂ ಕೂಡ ಮಾಹಿತಿಯನ್ನು ಗ್ರೂಪ್ನಲ್ಲಿ ಕಲೆ ಹಾಕ್ತಿದ್ದ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಜೊತೆಗೆ ಆರೋಪಿ KR ಮಾರ್ಕೆಟ್ನಲ್ಲಿ ಪೊಲೀಸ್ ಅಂತ ಹೇಳ್ಕೊಂಡು ಹೆದರಿಸಿ ವ್ಯಾಪಾರಿಗಳ ಬಳಿ ಸುಲಿಗೆ ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಯಾಮಿನಿ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಏನು ಸರ್ ಹೇಳೋದು, ನಮ್ಮ ಮಗಳು ನೋಡಿದ್ರೆ ಹೇಳಕ ಬರಲ್ಲ. ನನ್ನ ಬಾಯಿ ಇಲ್ಲಿ ಕಟ್ ಮಾಡಿದಾನ, ಇಲ್ಲಿ ಕಟ್ ಮಾಡಿದಾನ. ಯಪ್ಪ ಅಮ್ಮ ನಾಯಿನ ತಂದೆ ತಾಯಿ ಮುಖ ನೋಡಿ ಬಿಟ್ಟಿದ್ವಿ, ಇವನು ಇಂತಹ ಕೀಚಕ ಅಂತ ಗೊತ್ತಿರಲಿಲ್ಲ. ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದ ತಾಯಿ. ಇನ್ನು ಮಗಳನ್ನು ನೆನೆದು ಯಾಮಿನಿ ತಾಯಿ ವರಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ. ಈ ಮೊದಲು ಆರೋಪಿ ವಿರುದ್ಧ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ನಿಜ, ಆದರೆ ಅವ್ರ ತಂದೆ ತಾಯಿ ಮುಖ ನೋಡಿಕೊಂಡು ಸುಮ್ಮನಾಗಿದ್ವಿ. ಕಳೆದ ಏಪ್ರಿಲ್ನಲ್ಲಿ ಹುಡುಗಿ ನೋಡಿ ಮನೆಯವ್ರು ಕೇಳಿದರು, ಆದರೆ ಹುಡುಗ ಸರಿ ಇಲ್ಲ ಅಂಥೇಳಿ ಅಕ್ಕಪಕ್ಕದವ್ರ ಮನೆಯವ್ರು ಹೇಳಿದ್ರಿಂದ ಹುಡುಗಿ ಕೊಟ್ಟೋದಕ್ಕೆ ಒಪ್ಪಿರಲಿಲ್ಲ. ನನ್ನ ಮಗಳು ಅಮಾಯಕಿ, ಮಗಳನ್ನು ಕೊಂದವನನ್ನು ಗಲ್ಲಿಗೇರಿಸಬೇಕು ಅಂಥೇಳಿ ಯಾಮಿನಿ ತಾಯಿ ಒತ್ತಾಯಿಸಿದ್ದಾರೆ. ಅವ್ರ ಫ್ಯಾಮಿಲಿ ಬಂದು ಕೇಳಿದ್ರು, ನಮ್ಮನ್ನ ಕೇಳಿದ್ದೀನಿ, ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದಾರೆ ನಮ್ಗೆ ಕೊಡಿ ಅಂತ. ನಮ್ಮ ಮಗಳಿಗೆ ಇಷ್ಟ ಇಲ್ಲಪ್ಪ, ಲವ್ ಮಾಡಿದ್ರೆ ಏನು ನಮ್ಮ ಮಗಳಿಗೆ ಕೊಡ್ತಾ ಇದ್ದೆ ನಾನು, ನಮ್ಮ ಮಗಳಿಗೆ ಇಷ್ಟ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗೋದು? ಇಷ್ಟ ಇಲ್ಲ ಸರ್, ಟಾರ್ಚರ್ ಕೊಡ್ತಾ ಇದ್ದ ಅವನು. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಬೇಡ ಅಂತ. ಆಮೇಲೆ ಅವ್ರ ತಂದೆ ತಾಯಿಗೂ ಹೇಳಿದ್ವಿ ಸರ್, ಬರಲ್ಲ ಇದಕ್ಕೆ ಮೇಲೆ ಅಂತ ಸೈನ್ ಇಸ್ಕೊಂಡ್ರು ಸರ್. ನಾವು ಬಿಟ್ಬಿಟ್ವಿ ಸರ್ ಸೈಲೆಂಟ್ ಆಗಿ, ಇನ್ನೂ ಯಾರು ಬರಲ್ಲ ನಿಮ್ಮ ತಂದೆಗೆ ಅಂತ ಹೇಳಿದ್ರು. ಈಗ ಅವನು ಈ ಥರ ಮಾಡಿಬಿಟ್ಟಿದ್ದಾನೆ ಸರ್. ಅವನ್ನ ಬಿಡಬಾರ್ದು ಸರ್, ಇನ್ಕೌಂಟ್ರ್ ಮಾಡಬೇಕು. ನಾವು ಒಳ್ಳೆಯವನಂತ ತಿಳ್ಕೊಂಡಿದ್ದೆ ಸರ್, ಇಂಥವನಂತ ಲವ್ ಮಾಡೋರೆಲ್ಲ ಕೆಟ್ಟವ್ರು ಅಂತ ತಿಳ್ಕೊಳ್ಬೋದಾ ಸರ್? ನಾನು ಹೇಳಿ, ಇನ್ಕೌಂಟ್ರ್ ಮಾಡಬೇಕು, ಅವನಿರಬಾರ್ದು, ನನ್ನ ಮಗಳು ಹೋದ್ಲು. ಒಟ್ನಲ್ಲಿ ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಅಮಾಯಕ ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ. ಆರೋಪಿಗೆ ತಕ್ಕ ಪಾಠ ಕಲಿಸುವ ಮೂಲಕ ಇಂತಹ ಪಾಗಲ್ ಪ್ರೇಮಿಗಳಿಗೆ ಪೊಲೀಸರು ಎಚ್ಚರಿಕೆಯ ಸಂದೇಶವನ್ನು ರವಾನಿಸುವ ಅವಶ್ಯಕತೆ ಇದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.